ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು BCಹಳ್ಳಿ ದನಗಳ ಜಾತ್ರೆ. ನೋಡೋದಿಲ್ಲ ಒಂದ್ ಜೊತೆ ಹಾಲಲ್ಲೊಂದು ಕರಾವೆ. ಇವು ನಮ್ಮ ಮಂಡ್ಯ ಕಲ್ಲಳ್ಳಿಯವು ಇವು. ಸೊ ನೋಡ್ಬೋದು, ಒಳ್ಳೆ ಹಾಲಿನ ಬಣ್ಣ, ತುಂಬಾ ಚೆನ್ನಾಗವೆ. ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮನೋಹರ ಅಂತ. ಮನೋಹರ, ಯಾವ ಊರು? ಕಲ್ಲಳ್ಳಿ, ಮಂಡ್ಯ. ಮಂಡ್ಯ ಕಲ್ಲಳ್ಳಿ. ಹೌದು ಸರ್, ನಿಮ್ಮ ಎತ್ತುಗಳು ಏನಾಗವೆ? ಅಲ್ಲೂ ಆಗಿಲ್ಲ ಇನ್ನು. ಹಾಲಲ್ಲು. ಸರ್, ಇವು ಬೆಲೆ 3.5 ಲಕ್ಷ. ಅಂದ್ರೆ ನೀವು 120 ಕೂಟ ಮಾಡಿರೋದು? ಇಲ್ಲ, ನಾವು ಜೊತೆನೆ ತಗೊಬಂದಿದ್ದು. ಜೊತೆ ತಂದಿರೋದು. ಎಲ್ಲಿಂದ ತಂದ್ರಿ? ನಾವು ಸಂಕ್ರಾಂತಿ ಹಬ್ಬಕ್ಕೆ ಹಳ್ಳಿ ಮೇಲೆ ತಗೊಬಂದ್ವಿ. ಹಳ್ಳಿ ಮೇಲೆ ತಂದ್ರಿ ಹಬ್ಬಕ್ಕೆ ಅಂತ? ಹೌದು. ಸರ್, ಇವಕ್ಕೆ ಮೇವು ತಿಂಡಿ ಎಲ್ಲ? ಮೇವು ರವೆ ಬೂಸ, ಎಲೆ ಬೂಸ, ಹುಳ್ಳಿ ನುಚ್ಚು, ಅಕ್ಕಿ ನುಚ್ಚು, ಗೋಧಿ ನುಚ್ಚು, ಆಮೇಲೆ ಹಾಲು, ಬೆಣ್ಣೆ ಇವೆಲ್ಲ ಕೊಡ್ತೀರಾ? ಎಲ್ಲ ಕೊಡ್ತೀವಿ. ಸರ್, ಅಂದ್ರೆ ಇಷ್ಟು ವೈಟ್ ಬಣ್ಣವಲ್ಲ, ಇದಕ್ಕೆಲ್ಲ ಏನೋ ಸ್ಪೆಷಲ್? ಹಾಲು ಬೆಣ್ಣೆನೆ ಮೇನ್. ಅದೇ ಬಣ್ಣ ಬರ್ಬೇಕಂದ್ರೆ ಹಾಲು ಬೆಣ್ಣೆ, ಗಂಜಿ, ರವೆ ಗಂಜಿ ಮತ್ತೆ ಅಕ್ಕಿ ಗಂಜಿ ಎರಡು ಮಿಕ್ಸ್ ಮಾಡಿ ಕೊಟ್ಟರೆ ಒಳ್ಳೇದು. ಈ ತರ ಬಣ್ಣ ಬರ್ತವೆ, ಅಂದ್ರೆ ಚೆನ್ನಾಗಿ ಮೈ ಕಟ್ಟವೆ. ಬೆಲ್ಲ. ಸರಿ, ಇವ್ರಲ್ಲಿ ಕೆಲಸ ಏನಾರು ಮಾಡಿದಿರಾ? ಇಲ್ಲ, ಬರೀ ಖಾಲಿ ಗಾಡಿ ಓಡಾಡ್ತೀವಿ. ಖಾಲಿ ಗಾಡಿ ಅಂದ್ರೆ ಸುಮ್ಮನೆ ವಾಕಿಂಗ್ ಅಷ್ಟೇ. ಸರಿ, ಎಲ್ಲರೂ ಕಾಂಪಿಟೇಷನ್ ಮಾಡಿದಿರಾ? ಕಾಂಪಿಟೇಷನ್ ಮಾಡಿದ್ವಿ, ಇನ್ನೂ ಪ್ರೈಸ್ ಆಗಿಲ್ಲ. ಅಂದ್ರೆ ಈಗ ಇಲ್ಲೂ ಕಾಂಪಿಟೇಷನ್ ಬಿಡ್ತೀರಾ? ಸರಿ, ಇವಕ್ಕೆ ಈಗ ವ್ಯಾಪಾರ ಏನ್ ಹೇಳ್ತೀರಾ? 4 ಲಕ್ಷ ಹೇಳ್ತಾರೆ. 4 ಲಕ್ಷ. ಅದೇ ಯಾರು ಇಷ್ಟಪಟ್ಟು ಬಂದ್ರೆ ಕೊಡ್ತೀರಾ? ಹೌದು. ಸರಿ, ನೀವು 3.5 ಲಕ್ಷಕ್ಕೆ ತಂದೆ ಅಂದ್ರೆ ಈಗ ಏನೆಲ್ಲ ನೋಡಿ ಅದನ್ನ ಸೆಲೆಕ್ಟ್ ಮಾಡಿದ್ರೆ? ಮಾಮೂಲಿ ಸುಳಿ ಸುದ್ದ ಏನಿಲ್ಲ, ಸುಳಿಗಳು ನೋಡ್ತೀರಾ? ಹೌದು. ಆಮೇಲೆ 2 ಕೂಟ ಎಲ್ಲ ನೋಡಿ ಅದ್ರ ಮೇಲೆ ಬೆಳವಣಿಗೆ ಎಲ್ಲ ನೋಡಿ, ಬೆಳವಣಿಗೆ, ಜಾತಿ ಅದೆಲ್ಲ ನೋಡಿ ತುಂಬಾ ಚೆನ್ನಾಗಿದ್ರೆ ರೇಟ್ ಜಾಸ್ತಿ. ಹೌದು. ಸರಿ, ಇಲ್ಲಿ ಜಾತ್ರೆಯಲ್ಲಿ ಸೇಲ್ಗ ಅಥವಾ ಶೋಕಿಗ? ಎರಡು ಮಾಡ್ತೀವಿ. ಅಂದ್ರೆ ಸೇಲ್ ಬಂದ್ರೆ ಸೇಲ್ ಮಾಡ್ತೀವಿ, ಮಾಮೂಲಿ ಶೋಕಿಗೆ ವರ್ಷ ಮಾಡ್ಕೊಂಡು ಹೋಗ್ತೀರಾ? ವರ್ಷ ಕಟ್ಟೆ ಕಟ್ತೀವಿ. ವರ್ಷ ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತೀರಾ? ನಾವು ಹೆಚ್ಚು ಕಮ್ಮಿ ಒಂದು 7-8 ವರ್ಷದಿಂದ ಮಾಡ್ತೀವಿ. 7-8 ವರ್ಷದಿಂದ. ಅಂದ್ರೆ ಒಂದೇ ಪೇರ್ ಕಟ್ಟೋದ ನೀವು? ಒಂದೇ ಯಾರು ಒಂದು ಸಣ್ಣ ಕರ ಇದೆ, ಒಂದು ಸಣ್ಣ ಕರ. ಸರಿ, ಓಕೆ. ಮೇವು ತಿಂಡಿ ಎಲ್ಲ ಏನು? ಮಾಮೂಲಿ ಬೂಸ, ರವೆ ಎಲ್ಲ ಮಾಮೂಲಿ ಕೊಡುವಂತದ್ದೇ, ಏನ್ ಸ್ಪೆಷಲ್ ಏನಿಲ್ಲ. ಹಾಲು ಬೆಣ್ಣೆ ಸ್ವಲ್ಪ ಹಾಲು ಬೆಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಆಮೇಲೆ ಮೇವಲ್ಲಿ ಗಂಜಿ ಗಂಜಿ ಬೆಳಿಗ್ಗೆ ಹೊತ್ತು ನೈಟ್ ಕಾಯಿಸಿ ಬೆಳಿಗ್ಗೆ ಕೊಡ್ತೀವಿ. ಮೇವಲ್ಲಿ ಏನ್ ಕೊಡ್ತೀರಾ? ಮೇವು ಒಣಮೇವು ಅಷ್ಟೇ. ಹಸಿ ಮೇವು ಏನ್ ಕೊಡಲ್ಲ? ಹಸಿ ಮೇವು ನಮ್ತ ಇಲ್ಲ. ಹಸಿ ಮೇವು ಏನ್ ಹಾಕಲ್ಲ ನಾವು, ಒಣಹುಲ್ಲು. ಸ್ನೇಹಿತರೆ, ಇವು ಹೆಣ್ಣು ಹಸುಗಳಿವು, ಇನ್ನ 2 ಅಲ್ಲ ನೋಡೋದಿಲ್ಲ. ಹೆಣ್ಣು ಹಸುಗಳೇ ಅತಿ ಹೆಚ್ಚು ಬರೋವು. ಸರ್, ಇವು ಏನಲ್ಲಾಗವೆ? ಸರ್, 2 ಅಲ್ಲ. ಸರ್, ಮೊದಲು ನಿಮ್ಮ ಬಗ್ಗೆ ಹೇಳಿ. ಸರ್, ನಮ್ಮ ಹೆಸರು ಶಿವರಾಜು ಅಂತ, ಏಂಬಳಿ ಹೋಬಳಿ, ಕನಕಪುರ ತಾಲೂಕು. ಕನಕಪುರ. ಸರಿ, ನಿಮ್ಮ ಏನಲ್ಲಾಗವೆ? 2 ಅಲ್ಲ ಸರ್. 2 ಅಲ್ಲಿ ಕಡಸು. ಸರಿ, ಓಕೆ. ಬೆಲೆ ಸರ್ 3.5 ಲಕ್ಷ ಹೇಳ್ತಾ ಇದೀವಿ. ನಿಮ್ಗೆ ಏನ್ ಬೆಲೆ ಆಗಿದಾವೆ? ನಮ್ಗೆ 3 ಲಕ್ಷ ಆಗಿದೆ. 3 ಲಕ್ಷ ಆಗಿದೆ ಅಂದ್ರೆ 3.5 ಹೇಳ್ತಾ ಇದ್ದೀರಾ? 3.5 ಹೇಳ್ತಾ. ಸರಿ, ಇಲ್ಲಿ ಕಾಂಪಿಟೇಷನ್ಗ ಸೇಲ್ಗ? ಕಾಂಪಿಟೇಷನ್ ಬಂದಿದೆ ಸರ್. ಕಾಂಪಿಟೇಷನ್ಗೆ, ಸೇಲ್ಗೆ ಇಲ್ಲ. ಸೇಲ್ಗೆ ಹಂಗೂ ಏನು ಬೇಕೇ ಬೇಕು ಅಂದ್ರೆ ಕೊಡ್ತೀವಿ. ಬೇಕೇ ಬೇಕು ಅಂತಂದ್ರೆ ಕೊಡ್ತೀರಾ? ಸರಿ, ನೀವು 120 ಕೂಟ ಮಾಡಿದ್ದ ಅಥವಾ ಜೊತೆ? ಇಲ್ಲ ಸರ್, ನಾವು ತಂದಿದ್ದೆ. ಜೊತೆ ತಂದಿದ್ದೀರಾ? ಜೊತೆ. ಸರಿ, ಓಕೆ. ಮೇವು ತಿಂಡಿ ಏನೇನು ಕೊಡ್ತೀರಾ? ರವೆ ಬೂಸ, ಜೋಳದ ನುಚ್ಚು, ಎಲೆ ಬೂಸ, ರಾಗಿ, ಅಕ್ಕಿ ಇವೆಲ್ಲ ಕೊಡ್ತೀರಾ? ಗಂಜಿ. ಮೇವಲ್ಲಿ ಒಣಲ್ ಸರ್ ಅಷ್ಟೇ. ಒಣ ಮೇವು. ಏನು ಕೊಡಲ್ಲ. ಸರಿ, ಇವು ಬೇರೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ದೀರಾ? ಕಾಂಪಿಟೇಷನ್ ಎಲ್ಗೂ ಹೋಗಿಲ್ಲ ಸರ್. ಇದೇ ಫಸ್ಟ್. ಇದು ಹುಷಾರ್ ತಪ್ಪಿಡಿತಾವ, ಎಲ್ಲೂ ಹಾಕಿಲ್ಲ ನಾವು. ಸೊ ಹಂಗಾಗಿ ಇಲ್ಲೇ ಫಸ್ಟ್. ಇದೆ. ಇಲ್ಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡ್ತೀವಿ. ಸರಿ, ಇವತ್ತು ಕೆಲಸ ಯಾರು ಮಾಡಿದ್ದೀರಾ? ಕೆಲಸ ಮಾಡಿದೀವಿ ಸರ್. ಕೆಲಸ ಮಾಡಿದ್ದೀರಾ? ಕೆಲಸ ಮಾಡಿದ್ವಿ. ಏನೇನು ಕೆಲಸ ಮಾಡಿದ್ದೀರಾ? ಮಾಮೂಲಿ ನಮ್ದೆಲ್ಲ ರೇಷ್ಮೆ ಸರ್, ಆ ಕಡೆ ಎಲ್ಲ ರೇಷ್ಮೆ. ಹಾಗಾಗಿ ರೇಷ್ಮೆ ಉಳುಮೆ ಎಲ್ಲ ಮಾಡ್ತೀರಾ ಅಷ್ಟೇ. ಸರಿ, ಓಕೆ. ಓರಿ ಏನಾದ್ರು ಕೊಡ್ಸೋ ಐಡಿಯಾ ಇದೆ? ಇಲ್ಲ ಸರ್, ಈಗೇನು ಕೊಡ್ಸಲ್ಲ. ಇವಾಗ ಏನು ಕೊಡ್ಸಲ್ಲ. ಅಂದ್ರೆ ಶೋಕಿಗೆ ಅಷ್ಟೇ. ಕೆಲಸ ಇರೋ ಟೈಮಲ್ಲಿ ಕೆಲಸ ಮಾಡ್ತೀವಿ, ಶೋಕಿ ಟೈಮಲ್ಲಿ ಶೋಕಿ ಮಾಡ್ತೀವಿ. ಅದೇ ಎರಡಕ್ಕೂ ಬರೀ ಶೋಕಿ ಅಂತಾನೆ ಏನಿಲ್ಲ. ಸ್ನೇಹಿತರೆ, ಇವು ಕೂಡ ಇವರ ಬೀಗರದ ಎತ್ತುಗಳು. ಸೊ ಈಗ ಅವರೇ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಅಂಕಲ್, ಹಂಗೆ ಸ್ವಲ್ಪ ಮೇಲೆ ಎತ್ತಿ ಅದು. ಸರಿ, ಇವು ಏನಲ್ಲಾಗವೆ ಎತ್ತು? 4 ಅಲ್ಲು. ಯಾರವ ಇವು ಎತ್ತು? ನಮ್ಮ ಬೀಗ್ರವು. ನಿಮ್ ಬೀಗ್ರು? ಚಾಮಲಾಪುರದಲ್ಲಿ. ಚಾಮಲಾಪುರದವ್ರು. ಪಕ್ಕ ಚಾಮಲಾಪುರ. ಅವ್ರ ಹೆಸರು? ಪುಟ್ಟರಾಜು ಅಂತ. ನೀವು ಏನ್ ಬೆಲೆ ಆಗವೆ?
ಇವು 2.5 ಲಕ್ಷ ಆಗವೆ. 2.5 ಲಕ್ಷ. ಹ್ಮ್. ಸೊ ಇವಕ್ಕೆ ಮೇವು ತಿಂಡಿ ಎಲ್ಲ ಸೇಮ್, ಮಾಮೂಲಿ ಅದೇ ಎಲ್ಲ ತಿಂಡಿ. same, ಹಿಂಡಿ ಬೂಸ, ಹಾಲು ಬೆಣ್ಣೆ ಎಲ್ಲ ಕೊಡ್ತಾರೆ. ಹಾಲು ಹಾಕ್ತೀವಿ. ಇನ್ನು ಬೆಣ್ಣೆ ಬೆಣ್ಣೆ ಏನಿಲ್ಲ, ಹಾಲು. ಹಾಲು ಹಾಕ್ತೀವಿ. ಸ್ವಲ್ಪ ಹಾಕ್ತೀವಿ, ಏನಂತ ಜೋರಾಗಿ ಹಾಕ್ಲಿಲ್ಲ ಇವಕ್ಕ. ಅದೇ ವಯಸ್ಸಿಗೆ ತಕ್ಕನಾಗ ಹಾಕ್ತೀರಿ ಅಥವಾ ಸೈಜ್, ಬಾಡಿ ಸೈಜ್ ಮೇಲೆ ಮಾಡ್ತವೆ, ಕೆಲಸನ ಮಾಡ್ತೀರಿ? ಕೆಲಸನೂ ಮಾಡ್ತವೆ. ಅಂದ್ರೆ ಇವು ಕಾಂಪಿಟೇಷನ್ಗೆಲ್ಲ ಬಿಡ್ತಾರ? ಬಿಟ್ಟಿದ್ದು ಹನುಮಂತ ನಗರಕ್ಕೆ ಬಿಟ್ಟಿದ್ದು, ಫಸ್ಟ್ ಪ್ರೈಸ್ ಆಯ್ತು ಹನುಮಂತ ನಗರದಲ್ಲಿ. ಹನುಮಂತ ನಗರದಲ್ಲಿ. ಈಗ ಇಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ? ಇಲ್ಲೂ ಹನುಮಂತ ಕಟ್ಟಾಕಿದೀವಿ, ಬಿಡ್ತೀವಿ. ಏನಾಯ್ತದೆ ನೋಡ್ಬೇಕು. ಅದೇ ಬರೋದು ಬಿಡೋದು ಆಮೇಲೆ ಅಂದ್ರೆ ಬಿಟ್ಟೇ ಬಿಡ್ತೀರ? ಬಿಡ್ತೀವಿ. ಸರ್ ಈ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಿದಾರೆ? 25 ವರ್ಷದಿಂದ ಮಾಡ್ತಾ ಇದಾರೆ ನಮ್ ಬೀಗರು. 25 ವರ್ಷದಿಂದ ಅಂದ್ರೆ ಶುರುವಾದ ಮಾಡ್ತಾ ಇದಾರೆ. ಅಂದ್ರೆ ಇವಾಗ ಇದಕ್ಕೆ 25 ವರ್ಷ ಜಾತ್ರೆಗೆ. 25 ವರ್ಷ ಆಯ್ತು ಕಟ್ಟಿ. ಹಂಗಾಗಿ ತುಂಬಾ ಚೆನ್ನಾಗಿ ಬೆಳೆದೈತೆ ಜಾತ್ರೆ. ಚೆನ್ನಾಗಿ ಬೆಳೆದಿದೆ. ಹೊರ ವರ್ಷಕ್ಕೆ ಇಂಪ್ರೂವ್ ಆಯ್ತಾ ಇದೆ. ಇಂಪ್ರೂವ್ ಆಯ್ತಾ ಇದೆ. ಜೋರ ಆಯ್ತಾ ಇದೆ ಹೊರತು ಕಮ್ಮಿ ಅಂತೂ ಆನಿಲ್ಲ. ಅಂದ್ರೆ ಇಲ್ಲಿ ಕಮಿಟಿ ಎಲ್ಲ ಚೆನ್ನಾಗಿ ಮುಂದುವರಿತಾ ಇದೆ. ಅಂದ್ರೆ ಇಲ್ಲಿ ಕಮಿಟಿ ಎಲ್ಲ ಚೆನ್ನಾಗಿ ನಡೀತದೆ, ಏನು ತೊಂದರೆ ಇಲ್ಲ. ಚಿನ್ನ ಪ್ರೈಸ್ ಕೊಟ್ಟು ಚೆನ್ನಾಗಿ ನಡೆಸ್ತಾರೆ. ಸರ್ ಇವು ಸೇಲ್ಗ ಅಥವಾ ಶೋಕಿಗ? ಬಂದ್ರೆ ಕೊಡ್ತೀವಿ ಇವನ್ನ. ಅಂದ್ರೆ ಇವು ಬಂದ್ರೆ ಕೊಡ್ತೀರಾ ಸರ್? ಬಂದ್ರೆ ವ್ಯಾಪಾರ ಸರ್ ಬಂದ್ರೆ ಕೊಡೋಣ ಅಂತ ಹಾಕಿದೀನಿ. ಬಂದ್ರೆ ಕೊಡೋದು, ಬರ್ದೇನೆ ಊರ್ಗಿಟ್ಟು ಹೋಗಿ ಆರಂಭ ಮಾಡೋದು. ಅಂದ್ರೆ ಅಲ್ಲೇ ಕೆಲಸ ಮಾಡೋದು. ಇನ್ನೆಲ್ಲೂ ಯಾವ ಜಾತ್ರೆಗೂ ಹಾಕಲ್ಲ. ಇದೊಂದು ಜಾತ್ರೆ ಮಾಡ್ಕೊಂಡು ಮನೆಗೆ ಕೊಟ್ಕೊಂಡ್ರೆ ಒಂದೇ ಜಾತ್ರೆ. ಇದೊಂದೇ ಜಾತ್ರೆ. ಸ್ನೇಹಿತರೆ ಇವೆಲ್ಲ ಒಳ್ಳೊಳ್ಳೆ ಎತ್ತುಗಳು ನೋಡೋದೆಲ್ಲ ಕೆಲಸ ಮಾಡ್ತಾರೆ.